ಆತ್ಮೀಯ ಸ್ಪರ್ಧಾರ್ಥಿಗಳೆಲ್ಲರಿಗೂ ಭರತೇಶ್ ಪವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಇವತ್ತಿನಿಂದ ಏನ್ ಮಾಡೋಣ ಅಂತಂದ್ರ RRB ಎಕ್ಸಾಮ್ಸ್ ಸಮೀಪ ಬಂದವ. ಅದಕ್ಕೆ ಸಂಬಂಧಪಟ್ಟಿರೋ ಹಾಗೆ ಗಣಿತ ತರಗತಿಯನ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ. ಯಾರು ನಮ್ಮ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ದೀರೋ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಮ ಟೈಮ್ ಅನ್ನು ವ್ಯರ್ಥ ಮಾಡೋದು ಬೇಡ. ಡೈರೆಕ್ಟ್ ಆಗಿ ಕ್ವಶನ್ಸ್ ಹೋಗೋಣಂತ. ನೋಡ್ರಿ, ಟೈಮ್ ಅಂತೂ ಜಾಸ್ತಿ ಇಲ್ಲ, ಕಡಿಮೆ ಇರೋದ್ರಿಂದ RRB ಕ್ಲಾಸ್ ಮಾಡ್ರಿ, RRB ಮ್ಯಾಥ್ಸ್ ಕ್ಲಾಸ್ ಮಾಡ್ರಿ ಅಂತ ಹೇಳ್ತಾ ಇದ್ರಿ. ಸೊ ಆ ಕಾರಣದಿಂದಾಗಿ ನಾ ಇವತ್ತಿನಿಂದ RRB ಕೂಡ ಮಾಡ್ತಾ ಹೋಗ್ತೀನಿ. ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡ್ರಿ. ನಿಮ್ಮ ಸ್ನೇಹಿತರೆಲ್ಲ RRB ಗ್ರೂಪ್ ಡಿ ಏನಾದ್ರು ತಯಾರಿ ನಡೆಸ್ತಾ ಇದ್ರೆ ಅವ್ರಿಗೆ ಈ ವಿಡಿಯೋ ಏನೇ ಮಾಡ್ರಿ, ಶೇರ್ ಮಾಡ್ರಿ ಅಂತ ಹೇಳ್ತಾ ಕ್ವಶನ್ ಕಡೆ ಬರೋಣ. ಫಸ್ಟ್ ಕ್ವಶನ್, RRB ಗ್ರೂಪ್ ಡಿ ಅಂತಂದ್ರೆ ಸ್ವಲ್ಪ ಈಸಿ ಲೆವೆಲ್ ಕ್ವಶನ್ ಇರ್ತಾವ. ಏನ್ ಇರ್ತಾವ ಅಂತಂದ್ರೆ ಸ್ವಲ್ಪ ಈಸಿ ಲೆವೆಲ್ ಕ್ವಶನ್ಸ್ ಇರೋದ್ರಿಂದ ಏನ್ ಮಾಡ್ಬೇಕು, ನೀವು ಸ್ವಲ್ಪ ಲಕ್ಷ ಕೊಟ್ಟು ಬಿಡಿಸಿದ್ರಿ ಅಂದ್ರೆ ಮ್ಯಾಥ್ಸ್ ಒಳಗ ಸ್ಕೋರ್ ಅನ್ನ ಮಾಡ್ಬೋದು. ಓಕೆ, ಈಗ SSC GD ಮತ್ತು RPF ಅಂತ ಬಂದ್ರೆ ಸ್ವಲ್ಪ ಹೈ ಲೆವೆಲ್ ಇರ್ತಾವ. ಅವೇನಂದ್ರೆ 10th ಲೆವೆಲ್ ಇರ್ತಾವ. ಇದು RRB ಗ್ರೂಪ್ ಡಿ ಕೂಡ 10th ಲೆವೆಲ್, ಆದ್ರೆ ಸ್ವಲ್ಪ ಕ್ವಶನ್ಸ್ ಏನಾಗಿರ್ತಾವ, ಈಜಿ ಇರ್ತಾವ. SSC GD ಏನಾಗಿರ್ತಾವ, ಸ್ವಲ್ಪ ಹೈ ಲೆವೆಲ್ ಇರ್ತಾವ. RPF ಕೂಡ ಹೈ ಲೆವೆಲ್ ಇರ್ತಾವ. ಉಳಿದು ಏನಾಗಿರ್ತಾವ, ಕ್ವಾಲಿಫಿಕೇಶನ್ ತಕ್ಕಂಗ ಹೆಚ್ಚು ಕಡಿಮೆ ಇರ್ತಾವ. ಹಾಗಿದ್ರ ಪ್ರಶ್ನೆ ನೋಡ್ರಿ, ಏನದ ಪ್ರಶ್ನೆ? ಎರಡು ಸಂಖ್ಯೆಗಳ ಮೊಸ 45, ಎರಡು ಸಂಖ್ಯೆಗಳ ಗುಣಲಬ್ಧ 5445 ಆಗಿದ್ದರೆ ಈ ಎರಡು ಸಂಖ್ಯೆಗಳಲ್ಲಿ ದೊಡ್ಡ ಸಂಖ್ಯೆ ಯಾವುದು ಅಂತ ಕ್ವಶನ್ ಕೇಳ್ತಾರೆ. ಈ ರೀತಿ ಕೇಳಿದಾಗ ನಾವ್ ಏನ್ ಮಾಡ್ಬೇಕಂದ್ರ ನಂಬರ್ 1 ಇಂಟು ನಂಬರ್ 2, ಇವುಗಳ ಗುಣಲಬ್ಧ ಎಷ್ಟೈತೆ ಅಂತ 5445 ಇದರ ಗುಣಲಬ್ಧ 5. ಓಕೆ, ಈಗ ನೋಡ್ರಿ, ಆಲ್ರೆಡಿ ಒಂದ್ ನಂಬರ್ ನಮ್ಗೆ ಕೊಟ್ಟಾರ. ಈಗ ಅವ್ರು ಅದನ್ನ ಮೊಸ ಕೊಟ್ಟಾರ, ಲಸ ಗೊತ್ತಿಲ್ಲ. ಎಷ್ಟೈತಿ ಗುಣಲಬ್ಧ? 5445 ಗುಣಲಬ್ಧ ಐತಿ. ಇಲ್ಲಿ ನೋಡ್ರಿ, ಮಸ ಎಷ್ಟದ ನೋಡ್ರಿ, ಮಸ 45 ಮಸ ಐತಿ. ಓಕೆ, ಇಂಟು ಲಸ ನಮಗ್ ಗೊತ್ತಿಲ್ಲ, ಹಂಗ ಬರ್ಕೋರಿ, ಲ ಅಂತ ಬರ್ಕೋರಿ. ಈಕ್ವಲ್ ಟು ಗುಣಲಬ್ಧ ಎಷ್ಟೈತಿ? 5445 ಗುಣಲಬ್ಧ ಐತಿ. ನಮಗೆ ಲಸ ಬೇಕು, ಎರಡನೇ ಸಂಖ್ಯೆ ಬೇಕು ಅಂತಂದ್ರೆ ಇಲ್ಲೇ ಇರ್ಲಿ, ಲಸ ಇಲ್ಲೇ ಇರ್ಲಿ, ಈ ಮಸಾನ ಆ ಕಡೆ ಕಳಿಸ್ಬಿಡುದು. ಅಂದ್ರೆ ಈ ಮಸ ಆಚ ಕಡೆ ಹೋದ್ರೆ ಏನಾಗ್ತದ, ಡಿವೈಡೆಡ್ ಬೈ 45 ಆಗ್ತದ. ಈಗ ನೋಡ್ರಿ, ಫರ್ದರ್ ಸಿಂಪ್ಲಿಫಿಕೇಶನ್ 5 9 45, 5 1 5, ಇದು 4 ಏನೈತಿ, 5ಕ್ಕಿಂತ ಸ್ಮಾಲ್ ನಂಬರ್ ಐತಿ, 0 ಇಟ್ಕೊಡ್ರಿ. 5 8 40, 5 9 45. ಓಕೆ, ನೆಕ್ಸ್ಟ್ 9 1 9, 9 1 9, 1 ಉಳಿತ, 9 2 18, 9 1 9. ಹಾಗಿದ್ರೆ ಅದು ಇನ್ನೊಂದು ಸಂಖ್ಯೆ ಏನಾಗ್ತದ ಅಂದ್ರೆ ದೊಡ್ಡ ಸಂಖ್ಯೆ 121 ಅನ್ನೋದು ನಮ್ಮದ ಸರಿ ಉತ್ತರ ಆಗ್ತದ. 121 ಅನ್ನೋದು ನಮ್ಮದು ಏನಾಗ್ತದ, ಸರಿ ಉತ್ತರ ಆಗ್ತದ. ಇದರಲ್ಲಿ ದೊಡ್ಡ ಸಂಖ್ಯೆ ಅಂತ ಕೇಳಿದ್ರು ಕೂಡ ಇದೇ ದೊಡ್ಡ ಸಂಖ್ಯೆ ಆಗ್ತದ. ಒಂದು ಚಿಕ್ಕ ಸಂಖ್ಯೆ, ಅದು ದೊಡ್ಡ ಸಂಖ್ಯೆ. ಆಪ್ಷನ್ ಯಾವ್ದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಸಿ ಅನ್ನೋದು ನಮ್ದ ಸರಿ ಉತ್ತರ ಆಗ್ತದ. ಓಕೆ, ನೆಕ್ಸ್ಟ್ ನೋಡ್ರಿ, ಕ್ವಶನ್ಸ್ ಏನಾಗಿರ್ತಾವ, 1 ಲೈನ್ ಕ್ವಶನ್ ಜಾಸ್ತಿ ಇರ್ತಾವ. RRB ಗ್ರೂಪ್ ಡಿ ಒಳಗ 1 ಲೈನ್ ಕ್ವಶನ್ ಜಾಸ್ತಿ ಇರ್ತಾವ. ಆದ್ರೆ ಏನಾಗಿರ್ತಾವ, ಟ್ವಿಸ್ಟ್ ಇರ್ತಾವ, ನಮ್ಗ ಕನ್ಫ್ಯೂಷನ್ ಜಾಸ್ತಿ ಕೊಡ್ತಾವ. ಆಯ್ತಾ? ಇಲ್ಲಿ ನೋಡ್ರಿ, ನೆಕ್ಸ್ಟ್ ಈಗ 9 ಅಂಕೆಗಳ ಸಂಖ್ಯೆ 3 8 3 5 5 0 1 4 x ಅನ್ನು 12ರಿಂದ ಭಾಗಿಸಿದರೆ x ನ ಮೌಲ್ಯವು ಎಷ್ಟು ಅಂತ ಕೇಳ್ತಾರೆ. ಇಲ್ಲಿ ನೋಡ್ರಿ, ಈ ಸಂಖ್ಯೆನ 12ರಿಂದ ಭಾಗಿಸ್ಬೇಕಂತ. 12ರಿಂದ ಭಾಗಿಸ್ಬೇಕಾದ್ರ ಈ x ಜಾಗದಾಗ ಏನ್ ಬರ್ತೈತಿ ಅಂತ ಕೇಳಕತ್ತಾರ. x ನ ಮೌಲ್ಯವು ಏನಂತ ಕೇಳಕತ್ತಾರ. ಇಲ್ಲಿ ನೋಡ್ರಿ, 38 35 51 ಇಲ್ಲಿ x ಅಂತ ಐತಿ, ಒಂದು ಖಾಲಿ ಜಾಗ ಐತಿ. ಡಿವೈಡೆಡ್ ಬೈ 12 ನಾವೀಗ ಕಟ್ತಾ ಇಟ್ಟು. ಓಕೆ, 12 1 12, 12 3 ಎಷ್ಟು, 36. 36 ಎಷ್ಟು ಉಳಿತು, ಇಲ್ಲಿ 2 ಉಳಿತು, 23 ಆಗ್ತದ. 23 ಆಯ್ತು, 12 2 24 ಆಗ್ತೈತಿ. ಇಲ್ಲಿ 23 ಐತಿ, 12 1 12, ಎಷ್ಟು ಉಳಿತು ಈಗ, 11 ಉಳಿತು. 11 ಬರ್ಕೋತೀನಿ, 115. 12 ಮಗ್ಗಿಯೊಳಗ 115 ಇಲ್ಲ, ಅದಕ್ಕೆ ಸ್ಮಾಲ್ ನಂಬರ್ ಯಾವೈತಿ, 12 9 108, 12 9 108.
108 ಎಷ್ಟು ಉಳಿತು? ನೆಕ್ಸ್ಟ್ 7 ಉಳಿತು, 75 ಆಯ್ತು. 12 ಐದ್ಲೆ 60, 12 ಆರ್ಲೆ 72. ಎಷ್ಟು ಉಳಿತು? 12 ಆರ್ಲೆ 72 ಅಂದ್ರೆ 12 ಆರ್ಲೆ 72 ಅಂದ್ರೆ 3 ಉಳಿತು. 3 ಉಳಿತು. ಇಲ್ಲಿ ನೋಡ್ರಿ ಇನ್ನೊಂದು 4 ಐತಿ, ಇಲ್ಲಿ 4 ಬರ್ಕೊಡ್ರಿ. 12 ಆರ್ಲೆ 72, 3 ಉಳಿತು 35. ನಂತರ 12 ಆಡ್ಲೆ 24, ಎಷ್ಟು ಉಳಿತು? 24 ಅಂದ್ರ 6 ಉಳಿತು, 6 ಬರ್ಕೊರಿ, 61 ಐತಿ. ನಂತರ 12 ಐದ್ಲೆ 60 ಆಕತಿ, ಇಲ್ಲಿ ಎಷ್ಟೈತಿ? 61 ಐತಿ. 12 ಐದೇ 60, ಎಷ್ಟು ಉಳಿತ? 1 ಉಳಿತ. 1 ಉಳಿತು. ಈಗ ಟೋಟಲ್ 14 ಆಯ್ತು. 14 ಅಂದ್ರೆ ಇನ್ನೇನ್ ಮಾಡ್ಬೇಕು? 12 ಒಂದ್ಲೆ 12, ಎಷ್ಟು ಉಳಿತು? ರಿಮೈಂಡರ್ 2 ಉಳಿತ. 2 ಉಳಿತ ಅಂತಂದ್ರ ನೆಕ್ಸ್ಟ್ ಇಲ್ಲಿ ಏನ್ ಬರ್ಬೇಕು ನಮಗೆ? ಇಲ್ಲಿ 12ರಲ್ಲಿ ಬಾ ಹೋಗ್ಬೇಕಾದ್ರ ನಂತರ 2 ಮುಂದ 0 ಬಂದ್ರ 12 ಮಗ್ಗಿ ಒಳಗಿಲ್ಲ, 1 ಬಂದ್ರು 12 ಮಗ್ಗಿ ಒಳಗಿಲ್ಲ, 3 ಬಂದ್ರು 12 ಮಗ್ಗಿ ಒಳಗಿಲ್ಲ, 4 ಬಂದ್ರ 12 ಮಗ್ಗಿ ಒಳಗ ಐತೆ. ಹಾಗಿದ್ರ ಇಲ್ಲಿ 4 ಬರ್ಕೋರಿ. 12 ಎಷ್ಟ್ಲೆ 2 24. ಈ ಜಾಗದಾಗ ಏನ್ ಬರ್ಬೇಕು? ಏನ್ ತಗೊಂಡಿ ನಾವು ಇಲ್ಲಿ? 4 ತಗೊಂಡಿ. ಈ ಜಾಗದಾಗ ಎಕ್ಸ್ ಜಾಗದಾಗ ಏನ್ ಬರ್ತದ? 4 ಬರ್ತದ. ಎಕ್ಸ್ ಜಾಗದಾಗ ಏನ್ ಬರ್ತೈತಿ? 4 ಬರ್ತೈತಿ. ಹಾಗಿದ್ರೆ ಆಪ್ಷನ್ ಯಾವ್ದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಡಿ ಅನ್ನೋದು ನಮ್ದ ಸರಿ ಉತ್ತರ ಆಗ್ತದ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ರಾಮನು 850 ಮೀಟರ್ ಉದ್ದವನ್ನು 8 ನಿಮಿಷದಲ್ಲಿ ಕ್ರಮಿಸಿದರೆ ಆತನ ವೇಗವು ಗಂಟೆಗೆ ಎಷ್ಟು ಕಿಲೋಮೀಟರ್ ಇರುತ್ತದೆ ಅಂತ ಕೇಳಕತ್ತಾರ. 1 ಗಂಟೆಗೆ ಎಷ್ಟು ಕಿಲೋಮೀಟರ್ ಹೋಗ್ತಾನಂತ ಕೇಳಕತ್ತಾರ. ಇಲ್ಲಿ ನೋಡ್ರಿ 8 ನಿಮಿಷ ಒಳಗ ಎಷ್ಟು ಹೊಂಟಾನವ? 845 ಹೊಂಟಾನ. 1 ಗಂಟೆಗೆ ಆದ್ರೆ ನೀವು 1 ಗಂಟೆಗೆ ಎಷ್ಟಂತೇಳಿ ನಿಂಗೆ ಏನಾದ್ರು ಬರ್ಕೊಂಡ್ರಿ ಅಂದ್ರ ಆನ್ಸರ್ ಏನಾಕೈತಿ? ರಾಂಗ್ ಆಕೈತಿ. ಯಾಕೆ ರಾಂಗ್ ಆಕೈತಿ ಅಂದ್ರ ಇಲ್ಲಿ ನಿಮಿಷ ಒಳಗ ಐತದ. 1 ಗಂಟೆನೂ ಕೂಡ ಏನ್ ಮಾಡ್ಬೇಕು ನಾವ? ನಿಮಿಷ ಒಳಗೆ ತಗೋಬೇಕ. 1 ಗಂಟೆಗೆ ಎಷ್ಟು ನಿಮಿಷ? 60 ನಿಮಿಷ. ಆಗಿದ್ರ 60 ನಿಮಿಷಕ್ಕೆ ಎಷ್ಟು ಹೋಗ್ತಾನ ನಮ್ಗೆ ಗೊತ್ತಿಲ್ಲ. ಎಕ್ಸ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ರಿ. ಎಕ್ಸ್ ಅಪೋಸಿಟ್ ಯಾವ ಸಂಖ್ಯೆ ಐತಿ? 8 ಐತಿ. 8 ಕೆಳಗೆ ಬರ್ತದ, ಮ್ಯಾಗ 60 ಇಂಟು 850 ಮ್ಯಾಲ ಬರ್ತದ. ಓಕೆ, ಈಗ ನೋಡ್ರಿ 4 2 8, 4 1 4, 2 ಉಳಿತು, 4 5 20. ನೆಕ್ಸ್ಟ್ 2 1 2, 2 4 8, 2 2 4, 1 ಉಳಿತದ, 2 5 10. ಈಗ ಏನ್ ಮಾಡ್ಬೇಕಿನ್ನ? ಇವನ್ ಎರಡನ್ನು ಇಂಟು ಮಾಡ್ರ ನಮಗೇನಾಗ್ತದ? ಆನ್ಸರ್ ಸಿಕ್ಬಿಡ್ತದೆ. ಇಲ್ಲಿ ನೋಡ್ರಿ 425 ಇಂಟು 15 ಮಾಡಿದ್ರೆ 5 5 25, 5 2 10, 12, 5 4 20, 21. 5 1 5, 2 1 2, 4 1 4, ಇದು 5 7 3, ಇದು 6, 6375 ಆಗ್ತದ. ಇದು ಸರಿ ಉತ್ತರ ಅಂತೇಳಿ ಆಪ್ಷನ್ದಾಗ ನೀವೇನಾದ್ರೂ ಹುಡ್ಕಾಕ್ ಬಂದ್ರಿ ಅಂದ್ರ ಇಲ್ಲ ಆಪ್ಷನ್ದಾಗ ಯಾವ ಆಪ್ಷನ್ ಕಾಣಂಗೇನೆ ಇಲ್ಲ. ಯಾಕಂತಂದ್ರೆ ಆತನ ವೇಗವು ಗಂಟೆಗೆ ಎಷ್ಟು ಕಿಲೋಮೀಟರ್ ಇರೋದನ್ನ ಕೇಳ್ತಾರೆ. ಕಿಲೋಮೀಟರ್ ಇದೇನ್ ಬಂತ ನಮಗ? ಮೀಟರ್ ಬಂತು. 6375 ಮೀಟರ್ ಬಂತು. ನಮ್ಗೆ ಕೇಳ್ತಿರೋದು ಏನವ್ರು? ಕಿಲೋಮೀಟರ್ ಕೇಳಕತ್ತಾರ. ಇದನ್ನ ಕಿಲೋಮೀಟರ್ ಕನ್ವರ್ಟ್ ಮಾಡ್ಕೋಬೇಕಾದ್ರೆ ಡಿವೈಡೆಡ್ ಬೈ 1000 ಮಾಡ್ತೀರಿ. ಈ 3 0 ಆದ್ರ 3 0 ಕ್ಯಾನ್ಸಲ್ ಮಾಡ್ರಿ, 3 ಸ್ಥಾನ ಬಿಟ್ಟು ಮಾಡ್ಕೊಟ್ರಿ. 1 2 3, 6.37 5 ಅನ್ನೋದು ಸರಿ ಉತ್ತರ ಆಕೈತಿ. 6 ಕಿಲೋಮೀಟರ್ 375 ಮೀಟರ್ ಆಗ್ತದೆ. 6.3 ಆಪ್ಷನ್ ಇಲ್ಲಿ ನೋಡ್ರಿ, 6.3 ಆಪ್ಷನ್ ನಂಬರ್ ಎ ಅನ್ನೋದು ನಮ್ದ ಸರಿ ಉತ್ತರ ಆಗ್ತದೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ. 1 ರೂಪಾಯಿಯ ಮೇಲೆ 5 ಪೈಸೆಯ ದರದಲ್ಲಿ ಆದಾಯ ತೆರಿಗೆ ಪಾವತಿಸಿದ ತರುವಾಯ ಒಬ್ಬ ವ್ಯಕ್ತಿಯ ನಿವ್ವಳ ಆದಾಯವು ₹3800 ಆಗಿದ್ದರೆ ಆತನ ಒಟ್ಟು ಆದಾಯವು ಎಷ್ಟು ಅಂತ ಕೇಳಕತ್ತಾರ. ಇಲ್ಲಿ ನೋಡ್ರಿ 1 ರೂಪಾಯಿಯ ಮೇಲೆ 5 ಪೈಸೆ ಅಷ್ಟು ಏನ್ ಮಾಡಕತ್ತಾರ? ಅವ್ರ ತೆರಿಗೆ ಹಾಕತ್ತಾರ, ಅಂದ್ರೆ ಟ್ಯಾಕ್ಸ್ ಹಾಕತ್ತಾರ. 1 ರೂಪಾಯಿಕ 5 ಪೈಸೆ ಟ್ಯಾಕ್ಸ್ ಹಾಕತ್ತಾರ. ಟ್ಯಾಕ್ಸ್ ಹಾಕಿದಂತರ ಏನಾಗತ್ತದ? ಇಲ್ಲಿ ₹3800 ಆಗಾಕತ್ತೈತಿ. ಹಾಗಿದ್ರ ಆತನ ಒಟ್ಟು ಆದಾಯ ಎಷ್ಟು ಅಂತ ಕೇಳ್ತಾರ. ಇಲ್ಲಿ ನೋಡ್ರಿ ಈಗ 100 ರೂಪಾಯಿ ಐತೆ. 100 ರೂಪಾಯಿ ಮ್ಯಾಗ 5 ರೂಪಾಯಿ 5 ಪೈಸೆ ಸಾರಿ 1 ರೂಪಾಯಿ ಐತಿ. 1 ರೂಪಾಯಿದ ಎಷ್ಟು ಪೈಸೆ? 100 ಪೈಸೆ. 100 ಪೈಸೆದಾಗ ಏನ್ ಮಾಡಕತ್ತಾರ? ಇಲ್ಲಿ 5 ಪೈಸೆ ಏನಾಕತ್ತಾರ? ತೆರಿಗೆ ಹಾಕಕತ್ತಾರ. ತೆರಿಗೆ ಹಾಕಕತ್ತಾರ ಅಂತ ಎಷ್ಟು ಐತಿ? ಇಲ್ಲಿ 95 ಐತಿ. ತೆರಿಗೆ ಹಾಕಿದಂತರ ಎಷ್ಟು ಆಗತೈತಿ? ಇಲ್ಲಿ ₹3800 ಆಗತೈತಿ. ತೆರಿಗೆ ಹಾಕಕತ್ತಾರ
3,008 ಆಗತೈತಿ. ಹಂಗಿದ್ರ ಇಲ್ಲಿ ಎಷ್ಟು ಬೀಳತೈತಿ 95 ಆಗತೈತಿ. ಈ 95 ಪಾರ್ಟ್ ವ್ಯಾಲ್ಯೂನ 3,800. ಹೌದಾ, ನಮ್ಮ ಒಟ್ಟು ಆದಾಯ ಎಷ್ಟೈತಿ ಇಲ್ಲಿ 100 ಪೈಸೆ ಐತಿ. ಇದ್ರ ಈ 100 ಪಾರ್ಟ್ ವ್ಯಾಲ್ಯೂ ಎಷ್ಟ? ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರ ಆನ್ಸರ್ ಬರುತ್ತೆ ನೋಡ್ರಿ. 95 ಕೆಳಗೆ ಬರ್ತದ, ಮ್ಯಾಲ 3,800 ಇಂಟು 100. 5 ಒಂದ್ಲೆ 5 9 5 ಎರಡ್ಲೆ 10 0 0 19 ಒಂದ್ಲೆ 19 19 ಎರಡ್ಲೆ 38 ಇವೆರಡು 0 ಆಸ್ ಇಟ್ ಈಸ್. ಎರಡು ಎರಡ್ಲೆ ಎಷ್ಟು 4 3 0 ಆಸ್ ಇಟ್ ಈಸ್. ಹಾಗಿದ್ರೆ ಒಟ್ಟು ಆದಾಯ ಎಷ್ಟಾಕೈತಿ ಅಂತಂದ್ರ 4,000 ಅವನ ಒಟ್ಟು ಆದಾಯ ಆಕೈತಿ. ಆಪ್ಷನ್ ನಂಬರ್ D4. ಓಕೆ, ನೆಕ್ಸ್ಟ್ ಕ್ವಶನ್ ಏನದ ನೋಡ್ರಿ. ಒಂದು ಪಟ್ಟಣದ ಜನಸಂಖ್ಯೆಯು ಒಂದು ವರ್ಷದಲ್ಲಿ 10% ನಷ್ಟು ಅಧಿಕವಾಯಿತು ಮತ್ತು ಮುಂದಿನ ವರ್ಷದಲ್ಲಿ ಜನಸಂಖ್ಯೆ 10% ನಷ್ಟು ಕಡಿಮೆಯಾಯಿತು. ಎರಡನೆಯ ವರ್ಷದ ಕೊನೆಯಲ್ಲಿ ಒಟ್ಟು ಜನಸಂಖ್ಯೆಯು 19,800 ಆದರೆ ಮೊದಲನೆಯ ವರ್ಷದ ಆರಂಭದಲ್ಲಿ ಜನಸಂಖ್ಯೆಯ ಗಾತ್ರ ಎಷ್ಟು ಇರುತ್ತದೆ ಅಂತ ಕೇಳ್ತಾರೆ. ಇಲ್ಲಿ ನೋಡ್ರಿ, ನಮಗ ಏನ್ ಕೇಳ್ತಾರಲ್ಲಿ ಮೊದಲನೆಯ ವರ್ಷದ ಆರಂಭದಲ್ಲಿ ಅಂತ ಕೇಳ್ತಾರೆ. ಮೊದಲನೆಯ ವರ್ಷದ ಆರಂಭದಲ್ಲಿ ಅಂತಂದ್ರೆ ನಮ್ಗೆ ಗೊತ್ತಿಲ್ಲ, ಎಕ್ಸ್ ಇಟ್ಕೊಡ್ರಿ ಇಂಟು ಮೊದಲನೇ ವರ್ಷ ಎಷ್ಟು ಹೆಚ್ಚಾಗತೈತಿ. ಇಲ್ಲಿ ನೋಡ್ರಿ 10% ನಷ್ಟು ಇದೆ ಅಂದ್ರೆ ನಷ್ಟ ಅಲ್ಲ, 10% ಅಷ್ಟ ಅಧಿಕವಾಯಿತು ಅಂತ ಹೇಳಕತ್ತಾರ. 10% ಅಧಿಕ ಅಂದ್ರೆ ಏನ ಹೆಚ್ಚಾಗತೈತಿ, 100ಕ್ಕೆ ಎಷ್ಟಾಗತೈತಿ 110 ಆಯ್ತು. ಎರಡನೇ ವರ್ಷ ಮುಂದಿನ ವರ್ಷ ಏನಾಗತೈತಿ, ಇಲ್ಲಿ ಜನಸಂಖ್ಯೆ 10% ನಷ್ಟು ಕಡಿಮೆ ಆಗತೈತಿ. 10% ಕಡಿಮೆ ಆಗತ್ತಂದ್ರ 100ಕ್ಕೆ 10% ಕಡಿಮೆ ಮಾಡಿದ್ರ 90. ಎರಡನೇ ವರ್ಷದ ಕೊನೆಯಲ್ಲಿ ಒಟ್ಟು ಜನಸಂಖ್ಯೆಯು 19,800 ಅಂದ್ರ 19,800 ಆಗತೈತಿ. ಮೊದಲ ಎಷ್ಟು ಜನಸಂಖ್ಯೆ ಅಂತ ನಮ್ಗೆ ಗೊತ್ತಿಲ್ಲ. ಒಂದು ವರ್ಷ ಏನಾಯ್ತು ಹೆಚ್ಚಾಯ್ತು, ಒಂದು ವರ್ಷ ಕಡಿಮೆ ಆಯ್ತು, ಕೊನೆಯಲ್ಲಿ ಏನಾಯ್ತು 19,800 ಜನಸಂಖ್ಯೆ ಐತಿ. ಈಗ ಇಲ್ಲಿ ಮೊದಲು ಎಷ್ಟೈತಿ ಅಂತ ಕೇಳಕತ್ತಾರ ಅವ್ರು. ಹಾಗಿದ್ರೆ ಎಕ್ಸ್ ವ್ಯಾಲ್ಯೂ ಬೇಕಂದ್ರೆ ಎಕ್ಸ್ ಇಲ್ಲೇ ಇರ್ಲಿ, ಇವನ್ನೆಲ್ಲ ಕಡೆ ಕಳಿಸ್ಬಿಡ್ರಿ. ಈಗ ಏನ್ ಮಾಡ್ರಪ್ಪ, ಇಲ್ಲ ಕಟ್ತಾರ ಸ್ವಲ್ಪ 0 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. ಇನ್ನೇನು ಮಾಡ್ರಿ, ಎಕ್ಸ್ ಇಲ್ಲೇ ಇರ್ಲಿ, ಇವನ್ನ ಅಚಡಿ ಕಳಿಸ್ಬೇಕು. ಈಗ 11 ಅಚಡಿ ಆದ್ರೆ ಡಿವೈಡೆಡ್ ಬಾಗಿ ಕೆಳಗೆ ಬರ್ತೈತಿ, 9 ಅಚಡಿ ಆದ್ರೆ ಇದು ಡಿವೈಡ್ ಆಗಿ ಕೆಳಗೆ ಬರ್ತೈತಿ. ಇದು 100 ಏನಾಕೈತಿ ಇಂಟು ಆಗಿ ಮ್ಯಾಲ ಹೋಗೈತಿ. ಈಗ ನೋಡ್ರಿ ಕಟ್ತಾ ಬಿಡ್ರಿ. 11 ಒಂದ್ಲೆ 11 11 ಒಂದ್ಲೆ 11 8 ಉಳಿತ, 11 ಎಂಟ್ಲೆ 88 2 0 ಆಸ್ ಇಟ್ ಈಸ್. ಓಕೆ, 9 ಒಂದ್ಲೆ 9 9 ಎರಡ್ಲೆ 18 2 0 ಆಸ್ ಇಟ್ ಈಸ್. ಹಾಗಿದ್ರ 200 ಇಂಟು 100 ಮಾಡಿದ್ರ 20,000 ಆಕೈತಿ. ನಮ್ಮ ಸರಿ ಉತ್ತರ ಏನ್ರಿ 20,000. ಮೊದಲನೆಯ ವರ್ಷದ ಆರಂಭದಲ್ಲಿ ಜನಸಂಖ್ಯೆ ಎಷ್ಟಿತ್ತು 20,000 ಇತ್ತು. ಆಪ್ಷನ್ ನಂಬರ್ D4. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಒಂದು ಪಟ್ಟಣದ ಜನಸಂಖ್ಯೆ 3 ವರ್ಷದ ಹಿಂದೆ 2,40,000 ಇತ್ತು. ಕಳೆದ 3 ವರ್ಷಗಳಲ್ಲಿ ಕ್ರಮವಾಗಿ 3%, 2.5% ಮತ್ತು 5% ಹಾಗೆ ಜಾಸ್ತಿ ಆಗಿದ್ದಲ್ಲಿ ಈಗಿನ ಜನಸಂಖ್ಯೆ ಎಷ್ಟು ಅಂತ ಕೇಳ್ತಾರೆ. ನೋಡ್ರಿ, 2,40,000 ಐತಿ ಇಂಟು 3% ಹೆಚ್ಚಾಗತೈತಿ. 100ಕ್ಕೆ 3% ಅಂದ್ರೆ 103 ಇಂಟು 100ಕ್ಕೆ 3% 2.5 ಹಚ್ಚಂದ್ರ 102.5 ಇಂಟು 100ಕ್ಕೆ 105% ಹೆಚ್ಚಾಗತೈತಿ. ಇಷ್ಟಾದ ನಂತರ ಕಟ್ತಾ ಬಿಡ್ರಿ. ಈಗ 0 0 ಕ್ಯಾನ್ಸಲ್, ಇವೆರಡು 0 ಇವೆರಡು 0 ಕ್ಯಾನ್ಸಲ್. ಇಲ್ಲಿ ನೋಡ್ರಿ, ಒಂದ್ ಸ್ಥಾನ ಬಿಟ್ಟು ಪಾಯಿಂಟ್ ಇದ್ರೆ ಇಲ್ಲೊಂದು 0 ಕೊಡ್ರಿ. ಒಂದು 0 ಕೊಟ್ರೆ ಏನಾಗತ್ತೆ, ಇಲ್ಲಿ ಇದು ಪಾಯಿಂಟ್ ಹೊಕ್ಕೈತದ. ಓಕೆ, ನೋಡ್ರಿ 25 4 0 0 25 4 25 1 4 1 4 0 0 4 6 24. ಇನ್ನೇನ್ ಮಾಡ್ರಿ, ಇನ್ನೆಲ್ಲಾನು ಇಂಟು ಮಾಡ್ರಿ. ಇಂಟು ಮಾಡಿ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ರಿ, ಯಾಕಂದ್ರೆ ಇಲ್ಲಿ ಒಂದು 0 ಐತಿ. ಇದನ್ನೆಲ್ಲ ಇಂಟು ಮಾಡಿ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ರ ನಿಮ್ಗೆ ಆನ್ಸರ್ ಏನಾಗತ್ತಂದ್ರ 2,66,049 ನಂಬದ ಸರಿ ಉತ್ತರ ಆಗ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ.
ದಿನೇಶ್ ಎಂಬುವರು 5 ಲಕ್ಷ ರೂಪಾಯಿ ಸಾಲ ಪಡೆದಿದ್ದಾರೆ. ಮೊದಲ ವರ್ಷ 10% ಸರಳ ಬಡ್ಡಿ, ಎರಡನೇ ವರ್ಷ 12% ಸರಳ ಬಡ್ಡಿ, ಮೂರನೇ ವರ್ಷ 11% ಸರಳ ಬಡ್ಡಿ ದರದಲ್ಲಿ 3 ವರ್ಷಕ್ಕೆ ಕೊಡಬೇಕಾದ ಬಡ್ಡಿ ಹಣ ಎಷ್ಟು ಅಂತ ಕೇಳ್ತಾರೆ. ಈ ರೀತಿ ನಮ್ಗ ಬೇರೆ ಬೇರೆ ವರ್ಷ ಬೇರೆ ಬಡ್ಡಿ ದರ ಬರತ್ತಂದ್ರ ಅವಾಗ ಏನ್ ಮಾಡ್ಬೇಕು ನಾವ ಎಲ್ಲಾನು ಸಪ್ರೇಟ್ ಆಗಿ ಮಾಡ್ಬೇಕು. ಈಗ 5 ಲಕ್ಷ ಒಳಗ ಇಂಟು 10% ಬಡ್ಡಿ ಅಂದ್ರೆ ಎಷ್ಟಾಗೈತಿ? 100 10% ಅಂದ್ರೆ 0 ಕ್ಯಾನ್ಸಲ್, 50,000 ರೂಪಾಯಿ ಐತಿ. 50,000 ಐತಿ. ನಂತರ ಈಗ ಏನ್ ಮಾಡ್ಬೇಕ ಇನ್ನ ಮತ್ತ 5 ಲಕ್ಷಕ್ಕ ಇಂಟು 11% ಬಡ್ಡಿ ಅಂದ್ರ 7 ಕ್ಯಾನ್ಸಲ್, 7 ಕ್ಯಾನ್ಸಲ್, 11 55, 1 2 3 0 ಆಸ್ ಇಟ್ ಈಸ್. ನೆಕ್ಸ್ಟ್ 5 ಲಕ್ಷಕ್ಕೆ 12% ಬಡ್ಡಿ ದರ ಅಂದ್ರ 100ಕ್ಕೆ 12% ಅಂದ್ರ 7 ಕ್ಯಾನ್ಸಲ್, 7 ಕ್ಯಾನ್ಸಲ್, 12 5 60, 3 0 ಆಸ್ ಇಟ್ ಈಸ್. ಏನ್ ಕೇಳ್ತಾರ ನಮ್ಗ 3 ವರ್ಷಕ್ಕೆ ಕೊಡಬೇಕಾದ ಬಡ್ಡಿ ಹಣ ಕೇಳ್ತಾರ. ಜಸ್ಟ್ ಬಡ್ಡಿ ಅಷ್ಟೇ ಕೇಳ್ತಾರ. ಎಲ್ಲಾನು ಪ್ಲಸ್ ಮಾಡಿ ಎಷ್ಟಾಗ್ತದೆ ನೋಡ್ರಿ. 60 + 50 ಅಂದ್ರ 140, ಸಾರಿ 110 ಆಗ್ತದ. 50 50 ಲಕ್ಷ 160 160 1,65,000 ಏನಾಗ್ತದೆ ನಮ್ಮದ ಬಡ್ಡಿಯನ್ನ ಕೊಡ್ಬೇಕಾದ. ಆಪ್ಷನ್ ಇಲ್ಲಿ 1,65,000 ಅಂತ ಮಾಡ್ಕೊರಿ. ಆಪ್ಷನ್ ಮಿಸ್ಟೇಕ್ ಆಗಿದೆ. 1,65,000 ನಮ್ಮದ ಸರಿ ಉತ್ತರ ಆಗ್ತದ. ಓಕೆ, ಇದೇ ತರ ಸೇಮ್ ಕ್ವಶನ್ ನಿಮ್ಗ ಹೋಮ್ವರ್ಕ್ ಐತಿ. ಇದು ನೀವು ಮಾಡಿ ಕಮೆಂಟ್ ಅಲ್ಲಿ ಹಾಕ್ರಿ. ಆಪ್ಷನ್ ಕೊಟ್ಟಿನಿ, ಕಮೆಂಟ್ ಅಲ್ಲಿ ಹಾಕ್ರಿ ಅಂತ ಹೇಳ್ತಾ ಇವತ್ತಿನ ಕ್ವಶನ್ಸ್ ಇಷ್ಟ ಆಗಿರ್ತಾವೆ. ನಾಳೆ ಮತ್ತೆ ಇನ್ನೂ ಹೆಚ್ಚಿನ ಕ್ವಶನ್ಸ್ ಅನ್ನು ತರ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್.